ಹೆಲೋ KCET ಆಸ್ಪಿರೆಂಟ್ಸ್. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ 15/7/2026 ಬೆಳಿಗ್ಗೆ 11 ಗಂಟೆಗೆ ಅನೌನ್ಸ್ ಮಾಡಬೇಕಿತ್ತು. ಸ್ವಲ್ಪ ಡಿಲೇ ಆಯಿತು, ಆದರೂ ಅನೌನ್ಸ್ ಮಾಡಿದ್ದಾರೆ. ಸೊ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರಿಸಲ್ಟು. ನನ್ನ ಪ್ರಕಾರ ಆಲ್ಮೋಸ್ಟ್ ಪ್ರೊವಿಷನಲ್ ರಿಸಲ್ಟಲ್ಲಿ ಏನು ಬಂದಿತ್ತು ಸೇಮ್ ಥಿಂಗ್ ಮೇಂಟೈನ್ ಆಗಿರುತ್ತೆ. ಯಾರ್ದೋ ಕೆಲವ್ರದ್ದು ಮಾತ್ರ ಚೇಂಜ್ ಆಗಿರುತ್ತೆ. 99% ಸೇಮ್ ಇರುತ್ತೆ. ಸದ್ಯಕ್ಕೆ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. This is only result sheet of the UG CET 2026. ಇದೊಂದು ರಿಸಲ್ಟ್ ಶೀಟ್ ಮಾತ್ರ. ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್ ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಶೀಟ್. ಈ ರಿಸಲ್ಟ್ ಶೀಟ್ ಇಟ್ಕೊಂಡು ಕಾಲೇಜ್ ಹೋಗಿ ಅಡ್ಮಿಟ್ ಆಗೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದ ಫಸ್ಟ್ ರೌಂಡ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್. ಮುಂದೆ ಏನು ಮಾಡಬೇಕು ನೀವು ಅಂದರೆ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಔಟ್ ಆಫ್ ದ 4 ಚಾಯ್ಸಸ್ ವಿಚ್ ಇಸ್ ಸೂಟಬಲ್ ಫಾರ್ ದೆಮ್. 4 ಚಾಯ್ಸ್ ಇದೆ: ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಈಗ ಅರ್ಜೆಂಟಾಗಿ ಹರಿಬರಿಯಾಗಿ ಯಾವುದನ್ನು ಚಾಯ್ಸ್ನ ಎಕ್ಸರ್ಸೈಸ್ ಮಾಡೋಕ್ಕೆ ಹೋಗ್ಬಿಡಿ. ಟೈಮ್ ಕೊಡ್ತಾರೆ, ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಆಮೇಲೆ ಯೋಚನೆ ಮಾಡಿ ಫೈನಲ್ ಆಗಿ ನೀವು ಯಾವ ಚಾಯ್ಸ್ ಅಂತ ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ಚಾಯ್ಸ್ 1 ಆರ್ ಚಾಯ್ಸ್ 2 ಆರ್ ಚಾಯ್ಸ್ 3, ಚಾಯ್ಸ್ 4. ನಾನು ಎಲ್ಲ ವಿಡಿಯೋದಲ್ಲೂ ರಿಪೀಟೆಡ್ ಆಗಿ ಹೇಳೋ ಆ ಥರ ಚಾಯ್ಸ್ 2 ಇಸ್ ಮೈ ಫೇವ್ರೇಟ್ ಚಾಯ್ಸ್. ಬಟ್ SNQ ಕೋಟಾ ಬಂದಾಗ ಮಾತ್ರ ನಂದು ಚಾಯ್ಸ್ 2ಗಿಂತ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಏಕೆಂದರೆ ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೆ SNQ ಕೋಟಾ ಸಿಗಬಹುದು, ಸಿಗದೇ ಇರ್ಬೋದು. ಹಾಗಾಗಿ SNQ ಕೋಟಾ ಸ್ಟೂಡೆಂಟ್ಸ್ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ, ಕಾಲೇಜು ಬ್ರ್ಯಾಂಚ್ ಇಷ್ಟ ಇದ್ದರೆ ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗೋದು ಉತ್ತಮ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 2, 3, 4 ಅವ್ರು ಯಾರು ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಚಾಯ್ಸ್ 1 ಅವ್ರು ಮಾತ್ರ ಫೀಸ್ ಕಟ್ಟಿ ಅಡ್ಮಿಟ್ ಆಗಬಹುದು. ಬಿಫೋರ್ ಇಂಡಿಕೇಟಿಂಗ್ ಎನಿ ಚಾಯ್ಸ್ ನಂಬರ್, ಕ್ಯಾಂಡಿಡೇಟ್ಸ್ ಪ್ಲೀಸ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕೇಶನ್ ಆಫ್ ಈಚ್ ಚಾಯ್ಸ್ ಅಂಡ್ ದೆನ್ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಚಾಯ್ಸ್. ಅದರ ಪರಿಣಾಮಗಳೇನು, ಚಾಯ್ಸ್ 1 ಕೊಟ್ಟರೆ ಏನಾಗುತ್ತೆ, ಚಾಯ್ಸ್ 2 ಕೊಟ್ಟರೆ ಏನಾಗುತ್ತೆ, 3 ಕೊಟ್ಟರೆ ಏನಾಗುತ್ತೆ, 4 ಕೊಟ್ಟರೆ ಏನಾಗುತ್ತೆ, ಅದರ ಪರಿಣಾಮಗಳೆಲ್ಲ ಓದ್ಕೊಂಡು ಆಮೇಲೆ ಎಕ್ಸರ್ಸೈಸ್ ಮಾಡಿ. ಅರ್ಜೆಂಟಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ಇಫ್ ಎ ಕ್ಯಾಂಡಿಡೇಟ್ ಫೇಲ್ಸ್ ಟು ಎಕ್ಸರ್ಸೈಸ್ ಎನಿ ಚಾಯ್ಸ್, ಬೈ ಚಾನ್ಸ್ ಯಾವುದು ಚಾಯ್ಸ್ ನೀವು ಎಕ್ಸರ್ಸೈಸ್ ಮಾಡಲಿಲ್ಲ, ಚಾಯ್ಸ್ 1, 2, 3, 4 ಯಾವುದೂ ಕೊಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ನಿಮ್ಮನ್ನು KEA ಕೌನ್ಸಿಲಿಂಗಿಂದ ಹೊರಗಡೆ ಆಗ್ತಾರೆ ಆಟೋಮೆಟಿಕ್ಕಾಗಿ. ಸೊ ಮುಂದಿನ ಯಾವುದೇ ರೌಂಡ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅಫಿಷಿಯಲ್ ಆಗಿ ಎಕ್ಸಿಟ್ ಆಗಬೇಕಂದ್ರೆ ಚಾಯ್ಸ್ 4 ಕೊಡಿ. ಇಲ್ಲಾಂದರೆ ಯೋಚನೆ ಮಾಡಿ ಚಾಯ್ಸ್ 1, 2, 3 ಅಂತ. ಬಟ್ ಯಾವುದೋ ಒಂದು ಚಾಯ್ಸ್ ಕೊಡಿ. Candidates who are not allotted any seat in this round need not exercise any choice entry, can participate in the next round as per instruction. ಸಪೋಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದು ಸೀಟೇ ಅಲಾಟ್ ಆಗಿಲ್ಲ, ನೀವು ಆಪ್ಷನ್ ಎಂಟ್ರಿ ಸರಿ ಮಾಡಿರಲಿಲ್ಲ, ಸೊ ಯಾವುದು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಯಾವುದು ಚಾಯ್ಸ್ ಕೊಡೋ ಅಗತ್ಯ ಇಲ್ಲ. ನೆಕ್ಸ್ಟ್ ರೌಂಡ್ಗೆ ಆಟೋಮೆಟಿಕ್ಕಾಗಿ ನೀವು ಹೋಗ್ತೀರಾ. ಸೊ ದಿಸ್ ಈಸ್ ಅಬೌಟ್ KEA ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್. ಯಾರ್ಯಾರಿಗೆ ಒಳ್ಳೆ ಕಾಲೇಜು, ಒಳ್ಳೆ ಬ್ರ್ಯಾಂಚು, ಇಲ್ಲ ನಿಮ್ಗೆ ಇಷ್ಟ ಬಂದ ಕಾಲೇಜು, ಇಷ್ಟಪಟ್ಟಂತಹ ಬ್ರ್ಯಾಂಚ್ ಸಿಕ್ಕಿದೆಯೋ ಕಂಗ್ರ್ಯಾಚುಲೇಷನ್ಸ್. ಇಲ್ವಾ ಓಕೆ ಅಂತ ಏನಾದಿದ್ರೆ ಚಾಯ್ಸ್ 2 ಕೊಟ್ಬಿಟ್ಟು ಅಪ್ಗ್ರೇಡೇಷನ್ಗೆ ಹೋಗಿ, ನೆಕ್ಸ್ಟ್ ರೌಂಡ್ ಹೋಗಿ. ನಿಮ್ಗೆ ಇಷ್ಟನೇ ಇಲ್ಲ ಕಾಲೇಜು, ಆದರೂ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ರಿ ಅಂದರೆ ಚಾಯ್ಸ್ 3 ಕೊಡಿ. ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ ಕಾಮೆಡ್ KEಯಲ್ಲಿ ಅಡ್ಮಿಟ್ ಆಗ್ತೀನಿ, ಇಲ್ಲಾಂದರೆ ನಾನು ನೀಟಲ್ಲಿ ಹೋಗ್ತೀನಿ ಅಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗೋದು ಉತ್ತಮ. ಸೊ ದಿಸ್ ಈಸ್ ಅಬೌಟ್ UG CET 2026 ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.